ಆತ್ಮೀಯ ಪಾಲಕರೇ, ನಾನು ನಿಮ್ಮ ಅಜಿತ್ ಸಮೀರ್ ದೇಸಾಯಿ, ಸೈನಿಕ್ ಶಾಲೆ ಬಿಜಾಪುರದ ಹಳೆಯ ವಿದ್ಯಾರ್ಥಿ. ಇಂದು ನಾವು ಪ್ರಮುಖ ವಿಷಯ ಅದೇ ನವೋದಯ ಅರ್ಜಿ 2027 ಶೀಘ್ರದಲ್ಲೇ ಪ್ರಕಟವಾಗಲಿದೆ. ಹಾಗಾದರೆ ನೀವು ಈ ಅರ್ಜಿಯನ್ನು ಸಲ್ಲಿಸುವಾಗ ಬೇಕಾಗುವ ಪ್ರಮುಖ ದಾಖಲಾತಿಗಳು ಹಾಗೂ ಮಾಡಬಹುದಾದ ಸಾಮಾನ್ಯ ತಪ್ಪುಗಳು ಹಾಗೂ ಅದನ್ನು ಸರಿಪಡಿಸುವುದು ಹೇಗೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ನಾವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ವಸತಿ ಶಾಲೆಗಳ ಮಾಹಿತಿಗಾಗಿ ವಾಟ್ಸ್ಆಪ್ ಗ್ರೂಪ್ ಅನ್ನು ತಂದಿರುತ್ತೇವೆ. ಈ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಅನ್ನು ಇದೇ ವಿಡಿಯೋದ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ, ಕೂಡಲೇ ಜಾಯಿನ್ ಆಗಿರಿ. ನವೋದಯ ಅರ್ಜಿ 2027. ಹಾಗಾದರೆ ಈ ಅರ್ಜಿ ಯಾವಾಗ ಪ್ರಕಟವಾಗುತ್ತದೆ? ಆತ್ಮೀಯ ಪಾಲಕರೇ, ಈ ಅರ್ಜಿಯು ಅತಿ ಶೀಘ್ರದಲ್ಲೇ ಪ್ರಕಟವಾಗುತ್ತದೆ. ಅಂದರೆ ಜುಲೈ 1ನೇ ಅಥವಾ 2ನೇ ವಾರದಲ್ಲಿ ಪ್ರಕಟವಾಗುತ್ತದೆ. ಏಕೆಂದರೆ ನವೋದಯ ವಿದ್ಯಾಲಯದ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಡೆವಲಪ್ಮೆಂಟ್ ಮೋಡಿನಲ್ಲಿದೆ. ಹಾಗಾದರೆ ನಾವು ಸಂಭಾವನೆ ಮಾಡಿಕೊಳ್ಳಬಹುದು, ಈ ಅರ್ಜಿಯು ಅತಿ ಶೀಘ್ರದಲ್ಲೇ ಪ್ರಕಟವಾಗುತ್ತದೆ. ಹಾಗಾದರೆ ಅರ್ಜಿ ಸಲ್ಲಿಕೆಗೆ ಸಿದ್ಧರಾಗಿರಿ. ಈಗ ನವೋದಯ ವಿದ್ಯಾಲಯ ಅರ್ಜಿ ಸಲ್ಲಿಸಲು ಯಾರು ಅರ್ಹರು? ಪ್ರಸ್ತುತ ಶೈಕ್ಷಣಿಕ ಸಾಲು 2026-27ರಲ್ಲಿ ನಿಮ್ಮ ಮಗು 5ನೇ ತರಗತಿಯಲ್ಲಿ ಓದುತ್ತಿರಬೇಕು ಹಾಗೂ ಬಾಲಕ ಮತ್ತು ಬಾಲಕಿಯರು ಇಬ್ಬರು ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ. ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆ ಅದೇ ಆಗಿರಬೇಕು. ಯಾವ ಜಿಲ್ಲೆಯಲ್ಲಿ ಮಗು ಓದುತ್ತಿರುತ್ತದೆ ಅದೇ ಪ್ರಮುಖವಾದ ಸೂಚನೆ. ನವೋದಯ ವಿದ್ಯಾಲಯದ ಕಿರು ಪರಿಚಯ. ಆತ್ಮೀಯ ಪಾಲಕರೇ, ನವೋದಯ ವಿದ್ಯಾಲಯವು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಡೆಯುವ ಸಂಪೂರ್ಣ ಉಚಿತ ಶಿಕ್ಷಣ ಹೊಂದಿರುವ ಸಿಬಿಎಸ್ಇ ಪಠ್ಯಕ್ರಮವುಳ್ಳ ಕೋ ಎಜುಕೇಶನ್ ಅಂದರೆ ಬಾಲಕ ಮತ್ತು ಬಾಲಕಿಯರಿಗೆ ಸಹ ಶಿಕ್ಷಣ ನೀಡುವ ಉತ್ತಮ ವಸತಿ ಸಹಿತ ಶಾಲೆಯಾಗಿದೆ. ಇಲ್ಲಿ 75% ಗ್ರಾಮೀಣ ಮೀಸಲಾತಿ ಇರುತ್ತದೆ. ಈಗ ನಿಮ್ಮ ಮಗು 5ನೇ ತರಗತಿಯಲ್ಲಿ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಓದುತ್ತಿರುವ ಅರ್ಜಿ ಸಲ್ಲಿಸಲು ಈ ದಿನಾಂಕ ಹೊಂದಿರಬೇಕಾಗುತ್ತದೆ. ಅಂದರೆ ನಿಮ್ಮ ಮಗು 1/5/2015ರಿಂದ 31/7/2017 ಮಧ್ಯೆ ಜನಿಸಿರಬೇಕು. ಈ 1 ಮತ್ತು 31 ಜನಿಸಿದರೂ ಸಹ ನಿಮ್ಮ ಮಗು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಈಗ ಬೇಕಾಗುವ ಪ್ರಮುಖ ದಾಖಲಾತಿಗಳು. ನಿಮ್ಮ ಮಗು ಅರ್ಜಿ ಸಲ್ಲಿಸಲು ಒಂದನೆಯದಾಗಿ ನಿಮ್ಮ ಮಗುವಿನ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತದೆ. ಎರಡನೆಯದಾಗಿ ನಿಮ್ಮ ಮಗುವಿನ ಸಹಿ ಬೇಕಾಗುತ್ತದೆ. ಈ ಸಹಿ ಬಿಳೆ ಹಾಳೆಯ ಮೇಲೆ ಬೇಕಾಗುತ್ತದೆ. ಆತ್ಮೀಯ ಪಾಲಕರೇ, ನಿಮ್ಮ ಮಗುವನ್ನು ನವೋದಯ ವಿದ್ಯಾಲಯಕ್ಕೆ ಉಚಿತ ಶಿಕ್ಷಣ ಹೊಂದಿರುವ ಈ ಶಾಲೆಗೆ ಆಯ್ಕೆ ಮಾಡುವ ಗುರಿ ಹೊಂದಿದ್ದೀರಾ? ಹಾಗಾದರೆ ಇಲ್ಲಿದೆ ಸುವರ್ಣ ಅವಕಾಶ. ಅದೇ ಜೈ ಜವಾನ್ ಆನ್ಲೈನ್ ಲೈವ್ ಕ್ಲಾಸಸ್ ಬ್ಯಾಚ್ ಬೈ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್. ಇದು ಇಂಗ್ಲಿಷ್ ಮಾಧ್ಯಮದ 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಲೈವ್ ಕ್ಲಾಸಸ್. ಸಮಯ ಶಾಲೆಯ ಅವಧಿಯ ನಂತರ ಸಾಯಂಕಾಲ 7:30ರಿಂದ 8:30. ಇದರಲ್ಲಿ ನಾವು ಪ್ರತಿ ಸೋಮವಾರ ವೀಕ್ಲಿ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡುತ್ತೇವೆ. ಈ ಆನ್ಲೈನ್ ಕ್ಲಾಸಸ್ ನವೋದಯ ಸೈನಿಕ್ ಶಾಲೆ ಹಾಗೂ ರಾಷ್ಟ್ರೀಯ ಮಿಲಿಟರಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಪೂರ್ವ ತರಬೇತಿಯನ್ನು ನಾವು ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್. ಈ ಆಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ 5 ಸ್ಟಾರ್ ರೇಟಿಂಗ್ ಹೊಂದಿರುವ ಆಪ್. ಇದರಲ್ಲಿ ನಾವು ಪ್ರತಿದಿನ ಲೈವ್ ಕ್ಲಾಸಸ್ ತೆಗೆದುಕೊಳ್ಳುತ್ತೇವೆ ಹಾಗೂ ವಿಶೇಷವಾಗಿ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಲೈವ್ ಕ್ಲಾಸಸ್ ಬೆಳಿಗ್ಗೆ 6ರಿಂದ 7 ಗಂಟೆ. ಆತ್ಮೀಯ ಪಾಲಕರೇ, ಈ ಆನ್ಲೈನ್ ಕ್ಲಾಸಸ್ಸಿನ ಸಂಪೂರ್ಣ ಮಾಹಿತಿಗಾಗಿ ಇಲ್ಲಿ ಕಾಣಿಸುತ್ತಿರುವ ನಂಬರ್ 8848111496 ಗೆ ಸಂಪರ್ಕಿಸಿ. ಈಗ ಬೇಕಾಗುವ ದಾಖಲಾತಿಯಲ್ಲಿ ಎರಡನೆಯದ್ದು ಅದು ಆಧಾರ್ ಕಾರ್ಡ್. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಸಂಖ್ಯೆ ಬೇಕಾಗುತ್ತದೆ ಹಾಗೂ ಲಿಂಕ್ ಆದ ಮೊಬೈಲ್ ಸಂಖ್ಯೆ. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಸಂಖ್ಯೆಗೆ ಜೋಡಣೆಯಾದ ಮೊಬೈಲ್ ಸಂಖ್ಯೆಗೆ OTP ಬರಲಾಗುತ್ತದೆ. OTP ನಮೂದಿಸಿದ ನಂತರವೇ ಮುಂದಿನ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಆತ್ಮೀಯ ಪಾಲಕರೇ, ಮೂರನೆಯದಾಗಿ ಜಿಮೇಲ್. ಪಾಲಕರ ಪ್ರಸ್ತುತ ಚಾಲತಿಯಲ್ಲಿರುವ ಜಿಮೇಲ್ ಬೇಕಾಗುತ್ತದೆ. ಆತ್ಮೀಯರೇ, ಮುಂದೆ ಜಾತಿ ಪ್ರಮಾಣ ಪತ್ರ. SC, ST ಹಾಗೂ OBC ವಿದ್ಯಾರ್ಥಿಗಳಿಗೆ ಕಂದಾಯ ಇಲಾಖೆಯಿಂದ ಪಡೆದ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತದೆ. ಹಾಗೂ OBC ವಿದ್ಯಾರ್ಥಿಗಳಿಗೆ ಇಲ್ಲಿ ವಿಶೇಷ ಸೂಚನೆ. ನಿಮ್ಮ ಮಗುವಿನ ಜಾತಿ ಕೇಂದ್ರ ಸರ್ಕಾರದ ಸೆಂಟ್ರಲ್ ಗೆಜೆಟಿನ ಲಿಸ್ಟಿನಲ್ಲಿ ಇದ್ದರೆ ಮಾತ್ರ OBC
ಮೀಸಲಾತಿ ಸಿಗುತ್ತದೆ. ಮುಂದೆ ಆತ್ಮೀಯ ಪಾಲಕರೇ, ಈಗ ಸಾಮಾನ್ಯ ತಪ್ಪುಗಳು. ಒಂದನೆಯದ್ದಾಗಿ ಆಧಾರ್ OTP ಸಮಸ್ಯೆ. ಇಲ್ಲಿ ಪ್ಲೀಸ್ ಟ್ರೈ ಅಗೇನ್ ಎಂದು ಕಾಣಿಸುತ್ತದೆ. ಇದು ಅನೇಕ ಪಾಲಕರಿಗೆ ಕಾಣಬಹುದಾದ ಸಮಸ್ಯೆ ಆಗಿದೆ. ಒಂದೇ ಮೊಬೈಲ್ ನಂಬರಿಗೆ ಹಲವು ಆಧಾರ್ ಕಾರ್ಡ್ಗಳು ಲಿಂಕ್ ಆಗಿರುವುದು. ಅಂದರೆ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಲಿಂಕ್ ಆದ ಮೊಬೈಲ್ ಸಂಖ್ಯೆಗೆ ಒಂದಕ್ಕಿಂತ ಹೆಚ್ಚು ಆಧಾರ್ ಕಾರ್ಡ್ಗಳು ಲಿಂಕ್ ಆಗಿದ್ದರೆ ಆಗ ಈ ಸಮಸ್ಯೆ ಕಂಡುಬರುತ್ತದೆ. ಎರಡನೆಯದ್ದಾಗಿ ಆಧಾರ್ ಕಾರ್ಡ್ ಲಾಕ್ ಆಗಿರುವುದು. ಮೂರನೆಯದ್ದಾಗಿ ಆಧಾರ್ ಅಪ್ಡೇಟ್ ಆಗದೇ ಇರುವುದು. ಈ ಕೆಲವು ಸಮಸ್ಯೆಗಳು ಇದರಿಂದ ಮುಂದೆ ನಿಮ್ಮ ಮಗುವಿಗೆ ತೊಂದರೆ ಆಗುತ್ತದೆ. ಆತ್ಮೀಯ ಪಾಲಕರೇ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಸುವರ್ಣಾವಕಾಶ. ಅದೇ ನವೋದಯ ಮೊರಾರ್ಜಿ ದೇಸಾಯಿ ಆನ್ಲೈನ್ ಕ್ಲಾಸಸ್, ಲೈವ್ ಕ್ಲಾಸಸ್. ಇದು 1 ವರ್ಷದ ಆನ್ಲೈನ್ ಕ್ಲಾಸಸ್. ಇದರ ಶುಲ್ಕ ಕೇವಲ 3,000 ರೂಪಾಯಿಗಳು. ಇದು 1 ವರ್ಷದ ದೀರ್ಘಾವಧಿ ಕಾಲದ ಆನ್ಲೈನ್ ಕ್ಲಾಸಸ್, ಲೈವ್ ಕ್ಲಾಸಸ್ ಆಗಿದ್ದು, ಈ ಆನ್ಲೈನ್ ಕ್ಲಾಸಸ್ಗೆ ನಿಮ್ಮ ಮಗುವನ್ನು ಜಾಯಿನ್ ಮಾಡಲು ಈ ಮೊಬೈಲ್ ಸಂಖ್ಯೆ 8848111496 ಗೆ ಸಂಪರ್ಕಿಸಿ. ಈಗ ಸರಿಪಡಿಸಬಹುದು ಹೇಗೆ? ಆತ್ಮೀಯ ಪಾಲಕರೇ, ನಾನು ತಿಳಿಸಿದ ತಪ್ಪುಗಳನ್ನು ನೀವು ಕಂಡುಕೊಂಡಲ್ಲಿ ಸರಿಪಡಿಸಿಕೊಳ್ಳುವುದರ ಬಗ್ಗೆ ಪರಿಹಾರ. ಒಂದನೆಯದ್ದಾಗಿ ಪ್ರತ್ಯೇಕ ಮೊಬೈಲ್ ನಂಬರಿಗೆ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡಿ. ಅಂದರೆ ಒಂದು ಆಧಾರ್ ಕಾರ್ಡಿಗೆ ಒಂದೇ ಜೋಡಣೆಯಾದ ಮೊಬೈಲ್ ಸಂಖ್ಯೆ ಹೊಂದಿರಬೇಕಾಗುತ್ತದೆ. ಎರಡನೆಯದಾಗಿ ಬಯೋಮೆಟ್ರಿಕ್ ಮತ್ತು ಆಧಾರ್ ಕಾರ್ಡ್ ಅನ್ನು ಅನ್ಲಾಕ್ ಮಾಡಿ ಹಾಗೂ ಅಪ್ಡೇಟ್ ಮಾಡಿಕೊಳ್ಳಿ. ಪರ್ಯಾಯ ಮಾರ್ಗ, ನಿಮ್ಮ ಮಗುವಿನ ಆಧಾರ್ ಕಾರ್ಡ್ನಲ್ಲಿ ಇನ್ನೂ ತೊಂದರೆ ಕಂಡರೆ ಹಾಗಾದರೆ ಆಧಾರ್ ಕಾರ್ಡ್ ಬದಲಿಗೆ ಕಂದಾಯ ಇಲಾಖೆಯಿಂದ ಪಡೆದ ನಿವಾಸಿ ಅಂದರೆ ಡೊಮಿಸಿಲ್ ಸರ್ಟಿಫಿಕೇಟ್ ಅನ್ನು, ಅಂದರೆ ವಾಸಸ್ಥಳ ಸರ್ಟಿಫಿಕೇಟ್ ಅನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತದೆ. ಈಗ ಮುಂದೆ OBC ಮೀಸಲಾತಿಯಲ್ಲಿ ತಪ್ಪು ಆಯ್ಕೆ. ನಿಮ್ಮ ಮಗುವಿನ OBC ಜಾತಿಯು ಕೇಂದ್ರ ಸರ್ಕಾರದ ಸೆಂಟ್ರಲ್ ಗೆಜೆಟಿನಲ್ಲಿ ಇಲ್ಲವಾಗಿದ್ದಾಗ ನೀವು OBC ಎಂದು ಸೆಲೆಕ್ಟ್ ಮಾಡಿದರೆ ನಿಮ್ಮ ಮಗು ಆಯ್ಕೆಯಾದರೂ ಸಹ ತಿರಸ್ಕರಿಸಲಾಗುತ್ತದೆ. ಆದ್ದರಿಂದ ಈ ಪರಿಹಾರವೇನೆಂದರೆ ಪರೀಕ್ಷೆ ಪಾಸ್ ಆದರೂ ದಾಖಲೆ ಪರಿಶೀಲನೆಯಲ್ಲಿ ನಿಮ್ಮ ಮಗು ರಿಜೆಕ್ಟ್ ಆಗಬಾರದೆಂದರೆ ನಿಮ್ಮ ಮಗುವಿನ OBC ಜಾತಿಯು ಸೆಂಟ್ರಲ್ ಗೆಜೆಟಿನಲ್ಲಿ ಅಂದರೆ NCL ನ ಸೆಂಟ್ರಲ್ ಗೆಜೆಟಿನಲ್ಲಿ ಇದೆಯೇ ಇಲ್ಲವೆಂದು ಕೂಡಲೇ ಚೆಕ್ ಮಾಡಿಕೊಳ್ಳಿ. ಈಗ ಗ್ರಾಮೀಣ ಹಾಗೂ ನಗರ ಕೋಟಾ. ಆತ್ಮೀಯ ಪಾಲಕರೇ, ನಿಮ್ಮ ಮಗುವಿಗೆ ಗ್ರಾಮೀಣ ಕೋಟಾವನ್ನು ಸಿಗಬೇಕಾದರೆ 3, 4 ಮತ್ತು 5ನೇ ತರಗತಿಯನ್ನು ಗ್ರಾಮೀಣ ಭಾಗದ ಶಾಲೆಯಲ್ಲಿಯೇ ಓದಿರಬೇಕು. ಹಾಗಾದರೆ ಮಾತ್ರ ಗ್ರಾಮೀಣ ಕೋಟಾ ಸಿಗುತ್ತದೆ. ಗಮನಿಸಬೇಕಾದ ಇತರ ತಪ್ಪುಗಳು. ತಿದ್ದುಪಡಿ ವಿಂಡೋದಲ್ಲಿ ವಿದ್ಯಾರ್ಥಿಯ ಹೆಸರು, ಜನ್ಮ ದಿನಾಂಕ, ಲಿಂಗ ಮತ್ತು ಜಾತಿಯನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಅರ್ಜಿ ಸಲ್ಲಿಸುವಾಗ ಒಂದು ಬಾರಿ ನೋಡಿ ಹಾಗೂ ಅರ್ಜಿಯನ್ನು ಸಲ್ಲಿಸಿ. ಆತ್ಮೀಯ ಪಾಲಕರೇ, ಈ ಅರ್ಜಿಯು ಶೀಘ್ರದಲ್ಲೇ ಪ್ರಕಟವಾಗುತ್ತದೆ. ಆದ್ದರಿಂದ ನಿಮ್ಮ ಮಗುವಿಗೆ ತರಬೇತಿ ಅತಿ ಅವಶ್ಯ. ಅದಕ್ಕಾಗಿ ನಾವು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ಸಿನಿಂದ ಆನ್ಲೈನ್ ಲೈವ್ ಕ್ಲಾಸಸ್ ಅನ್ನು ತಂದಿರುತ್ತೇವೆ. ಅದು ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ನಲ್ಲಿ. ಈ ಆನ್ಲೈನ್ ಕ್ಲಾಸಸ್ಸಿಗಾಗಿ ಸಂಪರ್ಕಿಸಿ 8848111496. ಹಾಗೂ ಆತ್ಮೀಯ ಪಾಲಕರೇ, ನಿಮ್ಮ ಮಗುವಿನ ಅರ್ಜಿಯನ್ನು ನಾವು ನವೋದಯ ವಿದ್ಯಾಲಯಕ್ಕೆ ಸಲ್ಲಿಸುತ್ತೇವೆ. ಈ ಮೊಬೈಲ್ ಸಂಖ್ಯೆಗೆ ನೀವು ಸಂಪರ್ಕಿಸಿದರೆ ನಾವು ಅರ್ಜಿ ಬಿಟ್ಟಾಗ ನಿಮ್ಮ ಮಗುವಿನ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ. ಧನ್ಯವಾದಗಳು.